ಪ್ರಿಯ ವೀಕ್ಷಕರೇ, ನಮ್ಮ ದೇಶ ಸಾವಿರಾರು ಸಂಸ್ಕೃತಿಗಳ ದೇಶ. ಈ ಸಂಸ್ಕೃತಿಗಳೆಲ್ಲವೂ ಒಂದೇ ಬಗೆಯಲ್ಲಿ ರೂಪುಗೊಂಡ ಸಂಸ್ಕೃತಿಗಳಲ್ಲ. ಎಲ್ಲವೂ ಬೇರೆ ಬೇರೆ ಆಚರಣೆ, ಹತ್ತಾರು ಧರ್ಮಗಳು, ನೂರಾರು ಜಾತಿಗಳು, ಸಾವಿರಾರು ಒಳಜಾತಿಗಳು, ಎಲ್ಲವಕ್ಕೂ ಅದರದ್ದೇ ಆದ ಚರಿತ್ರೆ ಮತ್ತು ಇತಿಹಾಸಗಳಿವೆ. ಇವೆಲ್ಲವನ್ನು ಒಂದುಗೂಡಿಸೋ ಏಕೈಕ ಎಳೆ ಅಂದರೆ ನಾವೆಲ್ಲರೂ ಮನುಷ್ಯರು. ಉಡೋ ಬಟ್ಟೆ, ಆಡೋ ಭಾಷೆ, ಕುಲ, ಸಂಪ್ರದಾಯಗಳು, ದೇವರು ದಿಂಡಿರು ಬೇರೆ ಬೇರೆಯಾದರೂ ಎಲ್ಲರೂ ಮನುಷ್ಯರೇ. ಎಲ್ರಿಗೂ ಇರೋದು ಒಂದೇ ಜೀವ, ಒಂದೇ ಹೃದಯ, ಒಂದೇ ಮನಸ್ಸು. ಇಂಥ ನಮ್ಮನ್ನು ಬೇರೆ ಬೇರೆಯಾಗಿಟ್ಟು ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಇವತ್ತಿನ ರಾಜಕಾರಣ ಹೊರಟಿದೆ. ಇಂಥ ರಾಜಕಾರಣದ ಕೈಗೆ ಆಯುಧವಾಗಿ ಸಿಕ್ಕಿರೋದು ಗೋವು. ಗೋವನ್ನ ಕಾಮಧೇನು ಅಂತಾರೆ, ಜೀವ ಉಳಿಸೋ ದೇವರು ಅಂತಾರೆ. ಅದು ಅಕ್ಷರಶಃ ನಿಜ. ಗೋವು ನಮ್ಮ ನಿಮ್ಮೆಲ್ಲರ ಕಾಯಿಲೆ ಕಸಾಲೆಗಳಿಗೆ ಔಷಧ ಕೊಡೋ ದೇವರು. ಅದು ಹೇಗೆ ಅನ್ನೋದನ್ನ ಇವತ್ತು ನೋಡೋಣ. ವೆಲ್ಕಮ್ ಟು ದನದ ಮಂಡಲ ಮಧ್ಯದೊಳಗೆ. ಗೋವಿನ ಸಗಣಿ ಮಹತ್ವವನ್ನ ಸಾರುವುದಕ್ಕಾಗಿ ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಉರುಳಾದೆ, ಸುಟ್ಟರೆ ನೊಸಳಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲ್ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ ಅನ್ನೋ ನಾಲ್ನುಡಿ ನಮ್ಮ ಸಮಾಜದಲ್ಲಿದೆ. ಇದೇ ನಾಲ್ನುಡಿಯನ್ನ ಅಕ್ಷರಶಃ ಗೋವಿಗೆ ಸಹ ಅನ್ವಯಿಸಿಕೊಳ್ಳಬಹುದು. ಗೋವಿನ ಉಪ ಉತ್ಪನ್ನಗಳಾದ ಮೂಳೆ, ಚರ್ಮ, ಕೂದಲು, ಕೊಬ್ಬು, ಗೊರಸು ಮುಂತಾದವುಗಳು ಮನುಷ್ಯನ ಪ್ರಾಣವನ್ನ ಕಾಪಾಡೋ ಔಷಧಿಯಾಗಿ ಬಳಕೆಯಾಗುತ್ತವೆ. ಗೋವಿನ ದೇಹದ ಈ ಉತ್ಪನ್ನಗಳು ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಯಾವ್ಯಾವುದಕ್ಕೆ ಬಳಕೆಯಾಗುತ್ತೆ ಅನ್ನೋದನ್ನ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರವಲ್ಲ, ಕೆಲವರಿಗಷ್ಟೇ ತಿಳಿದಿರೋ ರಹಸ್ಯ. ನೀವು ಕಸಾಯಿಖಾನೆ ಇದೆಯಲ್ಲ, ಅದರಲ್ಲಿ ಅನೇಕ ಉತ್ಪನ್ನಗಳು ಸಿಗ್ತವೆ. ಮಾಂಸ ಮಾತ್ರ ಅಲ್ಲ ಮನುಷ್ಯ ಬಳಸೋದು, ಕೊಂಬಿನ ತುದಿಯಿಂದ ಹಿಡಿದು ಗೊರಸಿನವರೆಗೆ ಎಲ್ಲ ಅಂಗಾಂಗಗಳನ್ನು ಮನುಷ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಮಾಡ್ತಿದ್ದಾನೆ. ಹಾಗೆ ನೋಡಿದ್ರೆ ಗೋಮಾಂಸವನ್ನ ಔಷಧಿಯಾಗಿ ಬಳಸುವ ಪದ್ಧತಿ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಚಾಲ್ತಿಯಲ್ಲಿದೆ. ಕಳೆದ ವರ್ಷ ಈ ಕುರಿತು ಭಾರತದ ಹಿರಿಯ ವಿಜ್ಞಾನಿ PM ಭಾರ್ಗವ ಅವರು ಹೇಳಿಕೆ ನೀಡಿದರು. ಭಾರತದ ಪ್ರಾಚೀನ ಗ್ರಂಥಗಳು ಗೋಮಾಂಸ ಭಕ್ಷಣೆಯ ಮೇಲೆ ಯಾವುದೇ ನಿಷೇಧವನ್ನ ಹೇರಿಲ್ಲ. ಮಾತ್ರವಲ್ಲ, ಆಯುರ್ವೇದದ ಆಚಾರ್ಯ ಚರಕ ಅವರು ಮನುಷ್ಯನ ಕೆಲವೊಂದು ಗಂಭೀರ ವ್ಯಾಧಿಗಳು ಚಿಕಿತ್ಸೆಗೆ ಗೋಮಾಂಸವು ದಿವ್ಯೌಷಧವಾಗಿದೆ ಎಂದು ಶಿಫಾರಸು ಕೂಡ ಮಾಡಿದರು ಎಂಬುದಾಗಿ ಹೇಳುವ ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಯಾರು ಏನು ಹೇಳಿ, ಚರಕ ಋಷಿ ಬರೆದಿರುವ ಚರಕ ಸಂಹಿತೆಯಲ್ಲಿ ಗೋಮಾಂಸವನ್ನ ಔಷಧಿಯಾಗಿ ಬಳಸಬಹುದು ಎಂಬುದಕ್ಕೆ ಸಾಕಷ್ಟು ಉಲ್ಲೇಖಗಳು ಸಿಗುತ್ತವೆ. ಗೋಮಾಂಸವನ್ನ ಔಷಧಿಯಾಗಿ ಬಳಸಿದ್ರೆ ಎದುರಾಗಬಹುದಾದ ವಿವಾದಗಳನ್ನ ಆ ಋಷಿ ಮುನಿಗಳು ಮೊದಲೇ ಅರಿತುಕೊಂಡಿದ್ರೇನೋ. ಅದರಿಂದ ಚರಕ ಸಂಹಿತೆಯ ಪ್ರಾರಂಭದಲ್ಲೇ ಹೀಗೆ ಹೇಳಿದ್ದಾರೆ: ಧರ್ಮಶಾಸ್ತ್ರಕಾರರಿಗೆ ಗೋವು ಮತ್ತು ಬ್ರಾಹ್ಮಣರೆಂದರೆ ಎಲ್ಲಿಲ್ಲದ ಅಕ್ಕರೆ. ಆದರೆ ವೈದ್ಯನಿಗೆ ಗೋವು ಸಹ ಇತರ ಪ್ರಾಣಿಗಳಂತೆ ಒಂದು ಪ್ರಾಣಿ ಮತ್ತು ಬ್ರಾಹ್ಮಣ ಸಹ ಇತರ ಮನುಷ್ಯರಂತೆಯೇ ಒಬ್ಬ ಮನುಷ್ಯ. ಜಿಂಕೆಯ ಮಾಂಸ, ಮೊಲದ ಮಾಂಸ ಇತ್ಯಾದಿಗಳಂತೆ ಗೋಮಾಂಸವು ಕೆಲವು ರೋಗಿಗಳಿಗೆ ಅತ್ಯುಪಯುಕ್ತವಾದದ್ದು ಎಂಬ ಅಂಶವನ್ನ ವೈದ್ಯನಾದವನು ಮನಗಾಣಬೇಕು. ಶರೀರ ಸ್ವಾಸ್ಥ್ಯಕ್ಕಾಗಿ ಗೋಮಾಂಸ ಸೇವನೆಯು ರೋಗಿಗೆ ಸೂಕ್ತವೆಂದು ವೈದ್ಯನಿಗೆ ಅನಿಸಿದ್ರೆ ಗೋಮಾಂಸವನ್ನ ರೋಗಿಗೆ ಕೊಡುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದೇ ವೈದ್ಯನಾದವನು ಅಕಸ್ಮಾತ್ ರೋಗಿ ತಿನ್ನದಿದ್ದರೆ ಗೋಮಾಂಸವನ್ನು ಲಕ್ಷಣವಾಗಿ ಬೇಯಿಸಿ ಅದನ್ನ ಜಿಂಕೆಯ ಮಾಂಸವೆಂದು ಮತ್ತಿನ್ನೇನೋ ಹೇಳಿ ರೋಗಿಗೆ ತಿನ್ನಿಸಲೇಬೇಕು ಎಂದು ಚರಕ ಋಷಿ ಹೇಳಿದ್ದಾರೆ. ದುರಾದೃಷ್ಟವಶಾತ್ ಇಂಥ ಹೇಳಿಕೆಗಳನ್ನ ಮರೆಮಾಚುತ್ತಿರುವ ಕೆಲವು ಮೂಲಭೂತವಾದಿಗಳು ಗೋಮೂತ್ರ ಮತ್ತು ಸಗಣಿ ಸೇವನೆಯನ್ನೇ ಮುನ್ನೆಲೆಗೆ ತರುತ್ತಿದ್ದಾರೆ.
ಮನುಷ್ಯನಲ್ಲಿ ಅತಿಯಾದ ಪ್ರಮಾಣದಲ್ಲಿ ಮಾಂಸ ಪೇಶಿಗಳು ನಷ್ಟವಾದ ಸಂದರ್ಭದಲ್ಲಿ ಆತನಿಗೆ ಎದುರಾಗುವ ಪೀಡೆಗಳನ್ನು ನಿವಾರಿಸಲು ಗೋಮಾಂಸ ಸೇವನೆಯು ದಿವ್ಯೌಷಧ ಮಾತ್ರವಲ್ಲ, ಆತನಿಗೆ ನಿರಂತರವಾಗಿ ಬಾಧಿಸುವ ಒಣಕೆಮ್ಮು, ಆಗಾಗ ಬರುವ ಜ್ವರ, ಆಯಾಸ, ಮಿತಿ ಮೀರಿದ ಪ್ರಮಾಣದಲ್ಲಿ ಆತನ ದೇಹದಲ್ಲಿ ತುಂಬಿಕೊಳ್ಳುವ ವಾಯು, ರೈನೈಟಿಸ್ ಮತ್ತು ಮಿತಿ ಮೀರಿದ ಹಸಿವು ಮುಂತಾದವುಗಳನ್ನು ನಿವಾರಿಸಲು ಗೋಮಾಂಸ ಸೇವನೆ ರಾಮಬಾಣವಾಗಿ ಕಾರ್ಯನಿರ್ವಹಿಸಬಲ್ಲದು ಎಂಬುದಕ್ಕೆ ಚರಕ ಸಂಹಿತೆಯಲ್ಲಿ ಸಾಕಷ್ಟು ಶ್ಲೋಕಗಳು ಸಿಗುತ್ತವೆ. ಚರಕ ಸಂಹಿತೆ ಕೃತಿಯಲ್ಲಿ ಸಾಕಷ್ಟು ಕಡೆ ಮಾಂಸ ರಸದೊಡನೆ ಬೇರೆ ಬೇರೆ ಔಷಧಿಗಳನ್ನು ಸೇವಿಸಲು ಚರಕ ಋಷಿ ಶಿಫಾರಸು ಮಾಡಿದ್ದಾರೆ. ಆದರೆ ಅದು ಯಾವ ಪ್ರಾಣಿಯ ಮಾಂಸರಸ ಎನ್ನುವುದು ಪರಿಷ್ಕೃತ ಚರಕ ಸಂಹಿತೆಯಲ್ಲಿ ಗೊತ್ತಾಗುವುದಿಲ್ಲ. ಆಗ ಗೋಮಾಂಸ ಬಳಕೆಯಲ್ಲಿದ್ದುದರಿಂದ ಅದೇ ಗೋವಿನದ್ದೇ ಮಾಂಸರಸ ಎಂಬುದು ಕೆಲವರ ಅಭಿಪ್ರಾಯವಾಗಿದೆ. ದೇಶದಲ್ಲಿ ಕ್ಷಯರೋಗ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿರುವುದನ್ನು ಈಗಾಗಲೇ ವರದಿಗಳು ಬಹಿರಂಗಪಡಿಸಿವೆ. ಪ್ರೋಟೀನ್ನ ಕೊರತೆಯಿಂದ ಮನುಷ್ಯರಿಗೆ ಬರೋ ಕ್ಷಯರೋಗಕ್ಕೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಬಲಿಯಾಗುತ್ತಿದ್ದಾರೆ. ಈ ಕ್ಷಯರೋಗಕ್ಕೆ ಗೋವಿನ ಮಾಂಸ ರಾಮಬಾಣ ಹೀಗಂತ ವೈದ್ಯರು ಹೇಳ್ತಾರೆ. ಜೊತೆಗೆ ಪರಿಸರ ಬರಹಗಾರರಾದ ನಾಗೇಶ್ ಹೆಗಡೆ, ಚಿಂತಕ ವಡ್ಡಗೆರೆ ನಾಗರಾಜಯ್ಯನವರ ಅಭಿಪ್ರಾಯವೂ ಇದೇ ಆಗಿದೆ. ಕಾಲುಗಳನ್ನು ಕತ್ತರಿಸಿ, ಮುಂಗಾಲುಗಳು, ಹಿಂಗಾಲುಗಳು ಇಂಥವನ್ನೆಲ್ಲ ಕತ್ತರಿಸಿ ಅದರಿಂದ ಒಂಥರ ಕಾಲು ಸೂಪು ಆ ಥರ ಮಾಡಿಕೊಟ್ಟು ಯಾರಿಗೆ ಮುದುಕರಿಗೂ ದೇಹದಲ್ಲಿ ತ್ರಾಣ ಇಲ್ಲದೆ ಇರೋರಿಗೂ, ಕಾಯಿಲೆ ಬಿದ್ದಿರೋರಿಗೂ ಕೊಡೋರು. ಅಂದರೆ ಅವರು ಚೈತನ್ಯದಾಯಕರಾಗ್ತಾರೆ ಅಂತ ಹೇಳಿ, ಅವ್ರಿಗೆ ಇನ್ನೊಂದಷ್ಟು ಗುಣಮುಖರಾಗ್ತಾರೆ, ಮತ್ತು ಅವ್ರ ರಕ್ತ ಪುಷ್ಟಿ ಜಾಸ್ತಿ ಆಗುತ್ತೆ, ಚೆನ್ನಾಗಾಗ್ತಾರೆ ಅಂತ ಹೇಳಿ ಅವ್ರಿಗೆ ಈ ಕಾಲುಗಳನ್ನ ಸಿಗಿದು ಅವುಗಳನ್ನ ಕತ್ತರಿಸಿ ಕಾಲು ಸೂಪು ಅಂತ ಹೇಳಿ ಮಾಡಿಕೊಡ್ತಾಯಿದ್ರು. ಅನೇಕ ಜೀವಿಗಳ ಮಾಂಸಗಳನ್ನು ದೇಹ ಪೋಷಣೆ, ಶಕ್ತಿವರ್ಧನೆಗೆ ಅಷ್ಟೇ ಬಳಸ್ಕೊತಾ ಇಲ್ಲ, ಔಷಧವಾಗಿಯೂ ಕೂಡ ಅವುಗಳ ಬಳಕೆ ನಮ್ಮಲ್ಲಿದೆ. ಹೇಗೆ ಔಷಧವಾಗಿ ಬಳಕೆಯಲ್ಲಿದೆ ಅಂದರೆ, ಗೋರೋಜಿನ ಅಂತ ಒಂದು ಪಿತ್ತರಸದಿಂದ ಉತ್ಪಾದನೆ ಆಗುವಂಥ ಒಂದು ವಸ್ತು ಸಿಗುತ್ತೆ ದನಗಳಲ್ಲಿ. ಅದನ್ನು ನೀರಿನಲ್ಲಿ, ಬಿಸಿ ನೀರಿನಲ್ಲಿ ಹಿಂಗೆ ತೇಯ್ದುಬಿಟ್ಟು ಅಥವಾ ಎದೆ ಹಾಲಿನಲ್ಲಿ ತೇಯ್ದುಬಿಟ್ಟು ಮಕ್ಕಳಿಗೆ ಕುಡಿಸ್ಬಿಟ್ರೆ ಆ ಮಕ್ಕಳು ಒಂಬಣ್ಣಕ್ಕೆ ಬರ್ತಾರೆ, ಅಂದರೆ ಕಾಂತಿ ತಿರುಗ್ತಾರೆ ಅಂತ. ಇದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಗೋಮಾಂಸದ ನೇರಾನೇರ ಪ್ರಯೋಜನಗಳು. ಇನ್ನು ಗೋಮಾಂಸದ ಉಪ ಉತ್ಪನ್ನಗಳು ಇನ್ನೂ ಎಲ್ಲೆಲ್ಲಿ ಬಳಕೆ ಆಗ್ತವೆ ಅಂತ ನೋಡೋಣ. ದನಗಳ ಗೊರಸು, ಕೋಡುಗಳಿಂದಲೇ ಜಲ್ಲಿ ಅನ್ನೋ ಅಂಟು ಪದಾರ್ಥಗಳನ್ನು ತಯಾರಿಸ್ತಾರೆ. ಗೋವಿನ ಮೂಳೆ ಪುಡಿಯನ್ನ, ಸಕ್ಕರೆಯನ್ನ ಬಿಳಿ ಮಾಡಲು ಬಳಸ್ತಾರೆ. ಕೃಷಿ ಭೂಮಿಯ ಫಲವತ್ತತೆಗೆ ಬೇಕಾದ ರಸಗೊಬ್ಬರದಲ್ಲಿನ ಕ್ಯಾಲ್ಸಿಯಂ ಮತ್ತು ರಂಜಕವು ಗೋವಿನ ಮೂಳೆಗಳನ್ನು ಸಂಸ್ಕರಿಸೋ ಬೋನ್ ವೀಲ್ ಫ್ಯಾಕ್ಟರಿಗಳಿಂದ ಬರುತ್ತದೆ. ಮಾಂಸಾಹಾರಿಗಳ ಕಥೆ ಇರಲಿ, ಸಸ್ಯಾಹಾರಿಗಳು ಪ್ರತಿನಿತ್ಯ ತಿನ್ನುವ ಹಣ್ಣು, ಹಂಪಲು, ಸೊಪ್ಪು, ತರಕಾರಿಗಳು ಬೆಳೆಯಬೇಕೆಂದರೆ ಅದಕ್ಕೂ ಗೋವಿನ ಮೂಳೆ ಬಳಸಿದ ರಸಗೊಬ್ಬರ ಬೇಕೇ ಬೇಕು. ದೇಶದ ಇವತ್ತಿನ ಕೃಷಿಯು ಅವಲಂಬಿತವಾಗಿರುವುದು ಗೋವಿನ ದೇಹದಿಂದ ಪಡೆದ ರಸಗೊಬ್ಬರದ ಮೇಲೆಯೇ ಅನ್ನೋದು ಬಹಳಷ್ಟು ಮಂದಿಗೆ ತಿಳಿದೇ ಇಲ್ಲ. ಹಾಗೆ ನೋಡಿದ್ರೆ ಇಂದು ಯಾರು ಕೂಡ ನಾನು ಪಕ್ಕಾ ಸಸ್ಯಾಹಾರಿ ಅಂತ ಕ್ಲೈಮ್ ಮಾಡೋಕ್ಕಾಗಲ್ಲ. ಯಾರೆಲ್ಲ ಆಲೋಪತಿಕ್ ಔಷಧಿ, ಸಕ್ಕರೆ, ಬೇಕರಿ ಫುಡ್ಸ್, ಪಾನಿಪುರಿ, ಫಾಸ್ಟ್ ಫುಡ್ಗಳನ್ನು ತಿನ್ನುತ್ತಾರೋ ಅವರ ದೇಹದೊಳಗೆ ಅವರಿಗೆ ಅರಿವಿಲ್ಲದಂತೆ ಗೋಮಾಂಸ ಹೋಗಿದೆ ಅಂತಲೇ ಲೆಕ್ಕ. ಯಾಕಂದರೆ ಇಂದಿನ ಆಧುನಿಕ ಯುಗದಲ್ಲಿ ಇವನ್ನೆಲ್ಲ ತಿನ್ನದೇ ಇರುವವರೇ ಕಡಿಮೆ. ನಮಗೆ ಅರಿವಿಲ್ಲದೆ ನಮ್ಮ ದೇಹದೊಳಗೆ ಯಾವ್ಯಾವ ಆಹಾರ ಮತ್ತು ಔಷಧಿಗಳ ಮೂಲಕ ಗೋಮಾಂಸ ನಮ್ಮ ದೇಹ ಸೇರ್ತಿದೆ ಅನ್ನೋದನ್ನು ನೋಡೋಣ. ಪುಟ್ಟದೊಂದು ಬ್ರೇಕ್ನ ನಂತರ. ಇಂದು ವೈದ್ಯಕೀಯ ಕ್ಷೇತ್ರಕ್ಕೆ ಗೋವು ನಿಜವಾಗ್ಲೂ ಕಾಮಧೇನು ಬಿದ್ದಂತೆ.
ತನ್ನ ಜೀವನ ಪೂರ್ತಿ ಮನುಷ್ಯರಿಗೆ ಹಾಲು ಹೈನು ನೀಡುವ ಗೋವಿನ ದೇಹದ ಒಂದೊಂದು ಭಾಗದಲ್ಲೂ ಮನುಷ್ಯನ ಜೀವ ಉಳಿಸೋ ಔಷಧಿಗಳಿವೆ. ಆ ಔಷಧಿಗಳನ್ನು ವೈದ್ಯಕೀಯ ಕ್ಷೇತ್ರ ಇವತ್ತಿಗೂ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಿದೆ. ಈ ಬಗ್ಗೆ ಪಶುವೈದ್ಯ ಸಂಶೋಧಕರಾದ ಡಾಕ್ಟರ್ ರಮಾನಂದ ಅವರು ಹೇಳುತ್ತೀಗೆ, ಎಡ ಬಲ ಪಂಥಗಳ ಒಳಗಾಗದೆ ನನ್ನದೇ ಆದ ವಿಚಾರಗಳ ನಾನು ಇದ್ರ ಬಗ್ಗೆ ನನ್ನದೇ ಆದ ವಿಚಾರಗಳನ್ನ ಇಟ್ಕೊಂಡು ನಾನು ಜೊತೆಗೆ ಚರ್ಚೆ ಮಾಡ್ತಿದ್ದೆ. ಭಾಳ ಮುಖ್ಯವಾಗಿ ನಾನು ಆಹಾರಕ್ಕೆ ಸಂಬಂಧಪಟ್ಟಾಗ ಒಂದು 4 ಉತ್ಪನ್ನಗಳ ಬಗ್ಗೆ ವಿವರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಮೊಟ್ಟ ಮೊದಲಿಗೆ ಟ್ಯಾಲೋ ಅಂತ ಒಂದಿದೆ. ಟ್ಯಾಲೋ ಅಂದರೆ ಏನಂದರೆ ದನದ ಒಳಗಿನ ಪೊರೆಗಳು, ಚರ್ಮ ಮತ್ತು ಮಾಂಸದ ಮಧ್ಯೆ ಇರತಕ್ಕಂಥ ಕೊಬ್ಬನ್ನು ಸಂಗ್ರಹಿಸಿದ ಟ್ಯಾಲೋ ಅಂತ ಕರೀತಾರೆ. ಆ ಮಾಂಸಖಂಡದ ಒಳಭಾಗದಲ್ಲಿ ಶೇಖರವಾಗಿರ್ತಕ್ಕಂಥ ಕೊಬ್ಬು ಹಾಗೂ ಕೊರಸು ಮತ್ತು ಮೂಳೆ ಇವುಗಳನ್ನು ಬೇಯಿಸಿ ಅಥವಾ ಅವುಗಳಿಗೆ ಎಕ್ಸ್ಟ್ರಾಕ್ಟ್ ಮಾಡಿ ಆ ಟ್ಯಾಲೋವನ್ನು ತೆಕ್ಕೊಳ್ತಾರೆ. ಟ್ಯಾಲೋ ಮುಖ್ಯವಾದ ಉಪಯೋಗ ಅಂದರೆ ಅದು ನಾನು ಹೇಳಿದೆ ಕೊಬ್ಬು. ಎಲ್ಲೆಲ್ಲಿ ಮನುಷ್ಯ ಕೊಬ್ಬನ್ನು ಬಳಸ್ತಾನೆ, ಎಲ್ಲೆಲ್ಲಿ ಅತಿ ಕಡಿಮೆ ದರದಲ್ಲಿ ಅವನಿಗೆ ಕೊಬ್ಬು ಬೇಕು, ಎಲ್ಲಿ ಅವನು ಕಡಿಮೆ ದರದ ಕೊಬ್ಬನ್ನು ಬಳಸಿದರೆ ಹೆಚ್ಚೆಚ್ಚು ಲಾಭದಾಯಕವಾಗುತ್ತೆ ಅಂಥ ಸಂದರ್ಭಗಳಲ್ಲೆಲ್ಲ ಟ್ಯಾಲೋ ಬಳಸ್ತಾರೆ. ನಿಮ್ಗೆ ಆಚೆ ಟೀ ಅಂಗಡಿಗಳಲ್ಲಿ 5 ರೂಪಾಯಿಗೆ ಒಂದು ಕಪ್ ಟೀ ಕೊಡ್ತಾನೆ, ಬೇರೆ ಕಡೆ 10 ರೂಪಾಯಿ ಕಪ್ ಇದ್ದಾಗ. ಅದಕ್ಕಿಂತ 3-4 ಪಟ್ಟು ಅತ್ಯುತ್ತಮವಾದ ಟೀ ಕೊಡ್ತಾನೆ. ಅಡಿಗೆ ಎಣ್ಣೆಗೆ ಬೆರೆಸ್ತಾರೆ. ಹಾಗಾಗಿ ಒಂದು ದೊಡ್ಡ ದೊಡ್ಡ ಮೂಮೆಂಟ್ಸ್ ನಡೆಯುತ್ತೆ. ಯಾರೋ ಕೆಲವು ಸಸ್ಯಾಹಾರಿಗಳು ನೀವು ಫ್ಯಾಕ್ಟ್ರಿ ಎಣ್ಣೆ ಉಪಯೋಗಿಸಿ, ಗಾಣದ ಎಣ್ಣೆ ಉಪಯೋಗಿಸಿ, ಫ್ಯಾಕ್ಟ್ರಿ ಎಣ್ಣೆ ಉಪಯೋಗಿಸ್ಬೇಡಿ ಅಂತೆಲ್ಲ ಹೇಳ್ಬೋದು. ಬಟ್ ಅದು ಪ್ರಾಕ್ಟಿಕಲ್ಲಾಗಿ ಅಲ್ಲ. ನನ್ನ ಸ್ವಭಾವ, ಮನುಷ್ಯನ ಸ್ವಭಾವ ಏನಂದರೆ ನನಗೆ ವಸ್ತು ಸಿಗಬೇಕು, ನನ್ನ ಮನೆ ಬಾಗಿಲಲ್ಲಿ ಸಿಗಬೇಕು, ಕಡಿಮೆ ರೇಟಿಗೆ ಸಿಗಬೇಕು ಅಂತಕ್ಕಂಥದ್ದು. ಟ್ಯಾಲೋ ಅಂತಕ್ಕಂಥದ್ದು ಪ್ರತಿ ಎಲ್ಲೆಲ್ಲಿ ಫ್ಯಾಟ್ ಬಳಸ್ತಾರೆ ಅಲ್ಲೆಲ್ಲ ಟ್ಯಾಲೋ ಇದೆ. ಹಾಗಾಗಿ ಟ್ಯಾಲೋ ಆಹಾರದಲ್ಲಿ ಸರ್ವವ್ಯಾಪಿಯಾಗಿಬಿಟ್ಟಿದೆ ಅನ್ನೋದು ಏನು ತಪ್ಪಲ್ಲ. ಇನ್ನು ಮೂಳೆ, ಗೊರಸು ಮತ್ತು ಕೊಂಬುಗಳನ್ನು ಬಿಸಿ ನೀರಿನಲ್ಲಿ ಕಾಯಿಸಿದಾಗ ಭಕ್ಷ್ಯಯೋಗ್ಯ ಟ್ಯಾಲೋ ಎಣ್ಣೆ ದೊರಕುತ್ತದೆ. ಇದು ಚೂಯಿಂಗ್ ಗಮ್ ಮತ್ತು ಬೇಕರಿ ತಿಂಡಿ ತಿನಿಸುಗಳಲ್ಲಿ ಬಳಕೆ ಆಗುತ್ತೆ. ವಿವಿಧ ಬಗೆಯ ಕಿವಿಗೆ ಹಾಕುವ ಹನಿಗಳು, ಕಣ್ಣಿಗೆ ಹಾಕುವ ಹನಿಗಳು, ಕೆಮ್ಮಿನ ಔಷಧಿಗಳು, ಹೇರ್ ಕಂಡೀಷನರ್ಗಳು, ಶ್ಯಾಂಪುಗಳು ಎಲ್ಲವಕ್ಕೂ ಗ್ಲಿಸರಿನ್ನೇ ಮೂಲ ದ್ರವ್ಯ. ಇದರಿಂದಲೇ ಬಣ್ಣ ಬಣ್ಣದ ಇಂಕು, ಕಾರುಗಳ ಪೇಂಟ್ ಮೇಲೆ ಹಚ್ಚುವ ಪಾಲಿಷ್ಗಳು, ಕಾರಿನ ಇಂಧನ ಚಳಿಯಲ್ಲೂ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವ ಆಂಟಿ ಫ್ರಿಜ್ ಮಿಶ್ರಣಗಳು ಎಲ್ಲವಕ್ಕೂ ಗ್ಲಿಸರಿನ್ ಬೇಕೇ ಬೇಕು. ಟ್ಯಾಲೋನಿಂದ ನಾವು ಟ್ಯಾಲೋ ಅಂತ ಆಗಲೇ ಒಂದು ವಸ್ತು ಹೇಳಿದೆ, ದನದಲ್ಲಿರ್ತಕ್ಕಂಥ ಕೊಬ್ಬನ್ನು ಟ್ಯಾಲೋ ಅಂತಾರೆ. ಅದರಿಂದ ತೆಗೀತಕ್ಕಂಥದ್ದು ಇದು ಗ್ಲಿಸರಾಲ್. ಈ ಗ್ಲಿಸರಾಲ್ನ ಸ್ವೀಟ್ನರ್ ಆಗಿ ಉಪಯೋಗಿಸ್ತಾರೆ. ಅಂದರೆ ಯಾವುದೇ ವಸ್ತುಗೆ ನಾವು ಅದು ಸಿಹಿ ರುಚಿ ಬರಬೇಕು, ಅದರಲ್ಲಿ ಕ್ಯಾಲೋರೀಸ್ ಇರಬಾರ್ದು ಅಂದರೆ ನೀವು ಗ್ಲಿಸರಾಲ್ ಉಪಯೋಗಿಸ್ತಾರೆ. ಈಗೇನು ಡಯಾಬಿಟಿಕ್ ಸ್ವೀಟ್ಸ್ ಅಂತ ಬರ್ತವೆ, ಅವೆಲ್ಲ ಏನಂತ ತಿಳ್ಕೊಂಡಿದ್ದೀರಿ? ಗ್ಲಿಸರಾಲ್ನೋ ಇಲ್ಲ ಸ್ಯಾಕ್ರಿನೋ ಬಳಸಿರ್ತಕ್ಕಂಥ ಸ್ವೀಟ್ಸು. ಎರಡನೇ ಗ್ಲಿಸರಿನ್ ಮಿಸ್ಟ್ ಅಂತ ಅದರದ್ದೇ ಇನ್ನೊಂದು ಉಪ ಉತ್ಪನ್ನ ಇದೆ. ಅದು ನಿಮಗೆ ಆ ಗ್ಲಿಸರಿನ್ ಮಿಸ್ಟ್ ಇಲ್ಲದೇ ನೀವು ಬೆಳಿಗ್ಗೆ ಏಳೋಕ್ಕಾಗಲ್ಲ, ನೀವು ಎದ್ದು ನೀವು ನಿಮ್ಮ ಕರ್ತವ್ಯಕ್ಕೆ ಹೋಗೋಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಅದು ಅತಿ ಅವಶ್ಯಕವಾದ ಒಂದು ಇಂಗ್ರೀಡಿಯೆಂಟ್. ಟೂತ್ಪೇಸ್ಟಲ್ಲಿ ಗ್ಲಿಸರಿನ್ ಮಿಸ್ಟ್ ಯಾವ್ಯಾವುದ್ರಲ್ಲಿ ನೊರೆ ಬರುತ್ತೋ ಅದರಲ್ಲೆಲ್ಲ ಗ್ಲಿಸರಿನ್ ಮಿಸ್ಟ್ ಇದೆ. ಟೂತ್ಪೇಸ್ಟಲ್ಲಿದೆ, ಸೋಪಲ್ಲಿದೆ, ನೀವು ಬಳಕೆ ಮಾಡ್ತಕ್ಕಂಥ ಸೋಪಲ್ಲಿದೆ, ಶಾಂಪುಗಳಲ್ಲಿದೆ, ಮೌತ್ ವಾಶಲ್ಲಿದೆ, ಇದರಲ್ಲೆಲ್ಲ ಗ್ಲಿಸರಿನ್. ಆ ಗ್ಲಿಸರಿನ್ ಅಂತಕ್ಕಂಥದ್ದು ಮೂಲಭೂತವಾಗಿ ನಮ್ಮ ಪ್ರಾಣಿ ಮೂಲಭೂತ ಒಂದು, ಅದ್ರ ಜೊತೆಗೆ ಅದು ಹೆಚ್ಚಾಗಿ 190% ದನದ ಮಾಂಸದಿಂದ ಪಡೆದಂಥ ವಸ್ತು. ನೀವೇನು ಕ್ಯಾಪ್ಸೂಲ್ಗಳು ತಗೊಳ್ತೀರಲ್ಲ ಆಹಾರದ ಔಷಧಿಗಳಲ್ಲಿ, ಮಾತ್ರೆ ರೂಪದಲ್ಲಿರುತ್ತೆ, ಕ್ಯಾಪ್ಸೂಲ್ ರೂಪದಲ್ಲಿರುತ್ತೆ. ಆ ಕ್ಯಾಪ್ಸೂಲಿನ ಮೇಲಿನ ಒಂದು ಕ್ಯಾಪ್ಸೂಲ್ ಅಂತ ಏನು ಕರಿತೀವಲ್ಲ ಆವರಣ, ಅದು ಜೆಲಾಟಿನಿಂದ ಮಾಡಿರ್ತಕ್ಕಂಥ. ಜೆಲಾಟಿನು ದನದ ಚರ್ಮದ ಒಳಭಾಗದ ಪೊರೆಯಿಂದ ತೆಗೆದುಕೊಂಡಂಥ ಒಂದು ವಸ್ತು. ಭಾಳ ಮುಖ್ಯವಾಗಿ ಈ ವಸ್ತು ಎಲ್ಲರೂ ಇದನ್ನು ತಿಂದೇ ಇರರೆ ಇಲ್ಲ. ನಾನು ಏನೇ ಭಾಳ ಧಾರ್ಮಿಕ ವ್ಯಕ್ತಿ, ಕಡು ಧಾರ್ಮಿಕ ವ್ಯಕ್ತಿ ಆದರೂ ಕೂಡ ಕ್ಯಾಪ್ಸೂಲ್ ನುಂಗೇ ಇರ್ತೀನಿ. ಕ್ಯಾಪ್ಸೂಲ್ ನುಂಗಿದ್ಮೇಲೆ ನನ್ನ ದೇಹದಲ್ಲಿ ದನದ ಮಾಂಸ ಸೇರೇ ಇದೆ. ಕಾರ್ಡಿಯಾಕ್ ಸರ್ಜರಿಗೆ ನಾವು ಆ ನಾಳಗಳು, ರಕ್ತನಾಳಗಳೇನು ಬ್ಲಾಕ್ ಆಗಿರ್ತಲ್ಲ, ಆ ರಕ್ತನಾಳಗಳನ್ನು ರೀಪ್ಲೇಸ್ ಮಾಡಬೇಕಾದ್ರೆ ನಾವು ಬಳಸ್ತಕ್ಕಂಥದ್ದು
ಜಾನುವಾರುಗಳ ಹೃದಯದ ಒಳಪೊರೆಯನ್ನು ಬಳಸ್ತೇವೆ. ಅಂದರೆ ಮನುಷ್ಯ ಒಂದು ಸತಿ ಕಾರ್ಡಿಯಾಕ್ ಸರ್ಜರಿ ಆಗಿದೆ ಅಂದರೆ ಅವನಲ್ಲಿ ಒಂದು ದನದ ಮಾಂಸ ಅಂಶ ಪರ್ಮನೆಂಟ್ ಆಗಿದೆ ಅಂತಲೇ ಅರ್ಥ. ಹರ್ನಿಯ ಆದಾಗ ಆ ಮಾಂಸದ ಇದು ವೀಕ್ ಆಗಿರುತ್ತೆ, ಅದಕ್ಕೊಂದು ಬಲೆ ಹಾಕ್ತಾರೆ. ಆ ಬಲೆ ಅಷ್ಟು ಈ ಜಾನುವಾರುಗಳ ಕರುಳಿನಿಂದ ತಯಾರಾಗ್ತಕ್ಕಂಥ ಒಂದು ಬಲೆ ಅದು. ಇವಿಷ್ಟು ಮುಖ್ಯವಾಗಿ ಔಷಧಿಗಳಲ್ಲಿ ಬಳಸ್ತೇವೆ. ದನಗಳನ್ನು ಬಳಸ್ತಕ್ಕಂಥ ಎಷ್ಟು ಸಂದರ್ಭಗಳು, ದನದ ಮಾಂಸವನ್ನು ಬಳಸ್ತಕ್ಕಂಥ ಎಷ್ಟು ಸಂದರ್ಭಗಳು ನಮಗೆ ಎದುರಾಗ್ತವೆ ಅಂದರೆ ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಬಳಸ್ತಾ ಹೋಗ್ತೇವೆ. ಮೂಳೆಯ ಇದ್ದಿಲನ್ನು ಬಳಸಿ ಸಕ್ಕರೆಯನ್ನು ರಿಫೈನ್ ಮಾಡ್ತಾರೆ ಅಂತಕ್ಕಂಥದ್ದು. ಸಕ್ಕರೆಯ ಬಣ್ಣ, ಬೆಲ್ಲದ ಬಣ್ಣ ಯಾವಾಗಲೂ ಸ್ವಲ್ಪ ಬ್ರೌನ್ ಇರುತ್ತೆ. ಸಕ್ಕರೆ ಬೆಳಗಾಗಬೇಕಂದ್ರೆ ಇಟ್ ಇಸ್ ಡಿಕಲರಿಂಗ್ ಏಜೆಂಟು ಮೂಳೆಯ ಇದ್ದಿಲು. ಎರಡು ದೃಷ್ಟಿಯಲ್ಲಿ ಮೂಳೆ ಉಪಯೋಗಿಸ್ಕೊಳ್ಳೋರು. ಒಂದು ಸಸ್ಯಗಳಿಗೆ ಗೊಬ್ಬರವನ್ನಾಗಿ ಬಳಸ್ತಕ್ಕಂಥದ್ದು, ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಮೂಳೆಯ ಪುಡಿಗಳನ್ನು ದನಗಳಿಗೆ ಆಹಾರವನ್ನಾಗಿ ಕೊಡೋರು. ಮನುಷ್ಯ ಏನು ಕ್ಯಾಲ್ಶಿಯಂ ಅಂತ ತಿಂತಾನಲ್ಲ, ಅದು ಕೂಡ ದನದ ಮೂಳೆಯ ಇದೆ. ಅದೇ ವಿಷಯಕ್ಕೆ ಮಾತ್ರೆಗಳು, ಕ್ಯಾಲ್ಶಿಯಂ ಮಾತ್ರೆಗಳು. ಅದೇ ವಿಷಯಕ್ಕೇ ರಾಮದೇವ್ ಅವರ ಅನೇಕ ಔಷಧಿಗಳು ಬೇರೆ ದೇಶದಲ್ಲಿ ಅದನ್ನು ನೀವು ಕ್ಲೈಮ್ ಮಾಡಿದ್ದೀರಿ ಸಸ್ಯಾಹಾರ ಅಂತ, ಅದರಲ್ಲಿ ಮೂಳೆ ಪುಡಿ ಇದೆ ಅಂತ ಒಂದು ಕಾಲದಲ್ಲಿ ಒಂದು ವಾಗ್ವಾದ ಆಯಿತು. ಅದೇನು ಪ್ರೂವ್ ಆಯಿತೋ ಇಲ್ಲೋ ನನಗಷ್ಟು ಡೀಟೇಲ್ಸ್ ಗೊತ್ತಿಲ್ಲ. ಕೇಳಿದಲ್ಲ ವೀಕ್ಷಕರೇ, ನಮ್ಮ ಪ್ರಾಡಕ್ಟ್ಗಳು ಗೋಮಯ ಆಯುರ್ವೇದಿಕ್ ಔಷಧಿಗಳು ಎಂದು ಹೇಳಿಕೊಳ್ಳುವ ಪತಾಂಜಲಿ ರಾಮದೇವ್ ಅವರು ತಮ್ಮ ಆಯುರ್ವೇದ ಔಷಧಿಗಳಲ್ಲಿ ಗೋವಿನ ಮೂಳೆಯನ್ನ ಬಳಸಿದ ಆರೋಪ ಎದುರಿಸುತ್ತಿದ್ದಾರೆ. ಇದು ಒಂದು ಕಡೆ ಇರಲಿ, ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತದಲ್ಲಿದ್ದಾಗ ಗೋಹತ್ಯೆ ನಿಷೇಧ ಕಾನೂನನ್ನ ಜಾರಿಗೊಳಿಸಲು ಮುಂದಾಗಿತ್ತು. ಆಗ ದಲಿತ ಅಲ್ಪಸಂಖ್ಯಾತರು ಮುಂದೇನು ಎಂದು ಚಿಂತೆಗೀಡಾದರು. ಗೋಹತ್ಯೆ ನಿಷೇಧ ಕಾನೂನು ಜಾರಿಗೊಳಿಸಲು ಸಾಧ್ಯವೇ ಇಲ್ಲ, ಹೆದರಬೇಡಿ ಎಂಬರ್ಥದ ಕಿರು ಹೊತ್ತಿಗೆಯನ್ನ ಬರಹಗಾರ ನಾಗೇಶ್ ಹೆಗಡೆ ಬರೆದಿದ್ದಾರೆ. ಅದರ ಲಕ್ಷಾಂತರ ಪ್ರತಿಗಳು ಮಾರಾಟವಾಗಿವೆ. ಆ ಪುಸ್ತಕದಲ್ಲಿ ನಾಗೇಶ್ ಹೆಗಡೆ ಅವರು ಇನ್ನಷ್ಟು ಬೆಚ್ಚಿ ಬೀಳಿಸುವ ಅಂಶಗಳನ್ನ ಹೇಳಿದ್ದಾರೆ. ಅದೇನು ಅಂತ ನೋಡೋಕ್ಕೂ ಮುನ್ನ ಸಣ್ಣದೊಂದು ವಿರಾಮ. ನಾಗೇಶ್ ಹೆಗಡೆ ವಿಜ್ಞಾನ ಬರಹಗಾರರೆಂದೇ ನಾಡಿನಾದ್ಯಂತ ಪ್ರಸಿದ್ಧರು. ಈ ಹಿಂದೆ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಗೋಹತ್ಯೆಯನ್ನ ನಿಷೇಧಿಸಲು ಹೊರಟಾಗ ಗೋಮಾಂಸ ಎಲ್ಲೆಲ್ಲಿ ಬಳಕೆಯಾಗ್ತಿದೆ ಮತ್ತು ಗೋಹತ್ಯೆ ನಿಷೇಧಿಸಿದರೆ ನಮ್ಮ ದೇಶಕ್ಕೆ ಏನೇನೆಲ್ಲ ನಷ್ಟ ಎದುರಿಸಬೇಕಾಗುತ್ತದೆ ಎಂಬುದರ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಗೋಹತ್ಯೆ ಗೊಜಲು ಒಂದಿಷ್ಟು ವಾಸ್ತವ ಒಂದಿಷ್ಟು ವಿಜ್ಞಾನ ಎಂಬ ಪುಸ್ತಕವನ್ನೇ ಬರೆದರು. ಆ ಪುಸ್ತಕ ಗಾತ್ರದಲ್ಲಿ ಅತ್ಯಂತ ಚಿಕ್ಕದಿದ್ದರೂ ಕೂಡ ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿತು. ಅದರಲ್ಲಿ ಅವರು ಹೇಳಿರುವ ಸತ್ಯಗಳಂತೂ ನಮ್ಮನ್ನ ದಿಗ್ಮೂಢರನ್ನಾಗಿಸುತ್ತವೆ. ಒಂದಿಷ್ಟು ಸ್ಯಾಂಪಲ್ ಇಲ್ಲಿವೆ ನೋಡಿ. ನೀವು ಎಪ್ಯಾರಿನ್ ಅನ್ನೋ ಔಷಧದ ಹೆಸರು ಕೇಳಿರಲ್ವೇ? ಅದು ದನಗಳ ಶ್ವಾಸಕೋಶ ಮತ್ತು ಶ್ವಾಸನಾಳದ ಒಳಪೊರೆಯಿಂದ ತಯಾರಿಸಿತು. ಮನುಷ್ಯರ ದೇಹಕ್ಕೆ ಆಪರೇಷನ್ ರಕ್ತ ಹೆಪ್ಪುಗಟ್ಟದ ಹಾಗೆ ತಡೆಯೋಕೆ, ಅದರಲ್ಲೂ ಗ್ಯಾಂಗ್ರೀನ್ ಆಗದಂತೆ ತಡೆಯೋಕೆ ಈ ಎಪ್ಯಾರಿನ್ ಅನ್ನೋ ಔಷಧಿ ಬಳಕೆಯಾಗುತ್ತದೆ. ದನದ ಅಡ್ರಿನಲಿನ್ ಗ್ರಂಥಗಳಿಂದ ಸ್ಟೆರಾಯ್ಡ್ಗಳನ್ನ ತೆಗೆದು ಅದನ್ನ ಅಸ್ತಮಾದಂಥ ಕಾಯಿಲೆಗಳ ಚಿಕಿತ್ಸೆಗೆ ಬಳಸಲಾಗುತ್ತೆ. ಇದೇ ಗ್ರಂಥಿಗಳಿಂದ ಎಪಿನೆಫ್ರಿನ್ ಎಂಬ ಔಷಧವನ್ನು ಉತ್ಪಾದಿಸಿ ಅದನ್ನ ರಕ್ತದ ಒತ್ತಡವನ್ನ ಹೆಚ್ಚಿಸೋಕೆ ಬಳಸ್ತಾರೆ. ಗೋವಿನ ಯಕೃತಿಯಿಂದ B12 ಲಿವರ್ ಎಕ್ಸ್ಟ್ರಾಕ್ಟ್ ಔಷಧಿಗಳು ತಯಾರಾಗ್ತವೆ. ಹಾಗೆಯೇ ಸಕ್ಕರೆ ಕಾಯಿಲೆಯವರ ಚಿಕಿತ್ಸೆಗೆ ಬೇಕಾದ ಇನ್ಸುಲಿನ್ ಔಷಧಿಗಳು ದನಗಳ ಮೋಧೋಜೀರಿಕಾ ಗ್ರಂಥಗಳಿಂದ ಪಡೆಯಲಾಗುತ್ತದೆ. ಇನ್ನು ಕೀಲು ನೋವು ಸಂಧಿವಾತದಿಂದ ಬಳಲುವವರಿಗೆ ಕೊಡುವ ಕಾಂಡ್ರಾಯಿಟಿನ್ ಸಲ್ಫೇಟ್ ಅನ್ನೋ ಔಷಧವನ್ನು ದನದ ಮೂಗಿನ ಹೊರಳೆಗಳ ನಡುವಿನ ಮೃದ್ವಸ್ಥಿಯಿಂದ ತಯಾರಿಸುತ್ತಾರೆ. ದನದ ಮೆದುಳಿನ ಮೇಲಿರೋ ದಟ್ಟ ನಾರಿನಂತ ಹೊರಗವಚವನ್ನ ಮನುಷ್ಯರ ಮೆದುಳಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ತಲೆಬುರುಡೆಯ ಖಾಲಿ ಜಾಗವನ್ನ ತುಂಬೋಕೆ ಬಳಸಲಾಗುತ್ತೆ. ಶಸ್ತ್ರಚಿಕಿತ್ಸೆ ಆದ ನಂತರ ಕೊಯ್ದ ಮನುಷ್ಯರ ದೇಹವನ್ನ ಹೊಲಿಯೋಕೆ ಒಂದು ಬಗೆಯ ದಾರವನ್ನ ವೈದ್ಯರು ಬಳಸ್ತಾರೆ. ಆ ದಾರವನ್ನ ತಯಾರು ಮಾಡೋದು ದನದ ಕರುಳಿನಿಂದ ಅನ್ನೋದು ನಿಮಗೆ ಗೊತ್ತಾ?
ಕೃಷಿ ಕೆಲಸದಲ್ಲಿ ದುಡಿಯುವ ಮಹಿಳೆ ತೀರಾ ದುರ್ಬಲರಾಗಿದ್ರೆ ಅನಿಮಿಯಾ ಕಾಯಿಲೆ ಇದೆಯೆಂದು ಡಾಕ್ಟರ್ ಬರೆದುಕೊಡುವ ಐರನ್ ಟ್ಯಾಬ್ಲೆಟ್ಗೂ ದನದ ರಕ್ತವೇ ಮೂಲ ದ್ರವ್ಯ. ಇಡೀ ದೇಶದ ಗರ್ಭಿಣಿಯರಿಗೆ ಇಂದು ಆಸ್ಪತ್ರೆಗಳಲ್ಲಿ ವಿತರಣೆಯಾಗುವ ಕಬ್ಬಿಣಾಂಶದ ಟ್ಯಾಬ್ಲೆಟ್ಗಳಲ್ಲಿ ಗೋವಿನ ರಕ್ತವೇ ಮೂಲ ವಸ್ತು. ದನಗಳ ಅಂಗಾಂಶಗಳನ್ನು ಒಂದಕ್ಕೊಂದು ಜೋಡಿಸುವ ಕೊಲಾಜಿನ್ ಎಂಬ ದ್ರವ್ಯಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಭಾರಿ ಬೇಡಿಕೆ ಇದೆ. ಇದರ ವೈದ್ಯಕೀಯ ಉಪಯೋಗದ ಪಟ್ಟಿ ಸಾಕಷ್ಟು ಉದ್ದವಿದೆ. ವಯಸ್ಸಾದವರಿಗೆ ಪದೇ ಪದೇ ಮೂತ್ರ ವಿಸರ್ಜನೆ ಆಗುವ ಸಮಸ್ಯೆ ತಲೆದೂರಿದಾಗ ವೈದ್ಯರು ಇದನ್ನೇ ಚುಚ್ಚುಮದ್ದಿನ ಔಷಧಿಯಾಗಿ ಕೊಡ್ತಾರೆ. ಗಾಯಗಳಿಗೆ ಸುತ್ತಲೆಂದು ಬಳಸಲಾಗುವ ನಂಜು ನಿರೋಧಕ ಬ್ಯಾಂಡೇಜ್ಗಳ ತಯಾರಿಕೆಗೆ ಇದೇ ಕೊಲಾಜಿನ್ ಬೇಕು. ಗಾಯ ಒಣಗಿದ ನಂತರ ಚರ್ಮದ ಮೇಲೆ ಆಳವಾದ ಗೀರು ಬಿದ್ದಿದ್ರೆ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸಕರು ಅದನ್ನ ಮರೆಮಾಚಲೆಂದು ಅಂತಹ ಚರ್ಮದ ಮೇಲೆ ದನದ ಚರ್ಮದಿಂದ ತೆಗೆದು ಕೊಲಾಜಿನ್ ತುಂಬುತ್ತಾರೆ. ಮನುಷ್ಯರ ಕಣ್ಣಿನ ಪೊರೆಯ ನಿವಾರಣೆಗೆ ಪಾಪೆಯ ಕವಚವಾಗಿ ಕೂಡ ಕೊಲಾಜಿನ್ ಅನ್ನ ಬಳಸಲಾಗುತ್ತದೆ. ಇನ್ನು ಖಾದ್ಯ ಉದ್ಯಮದಲ್ಲಂತೂ ಈ ಕೊಲಾಜಿನ್ನ ಪಾತ್ರ ತುಂಬಾ ಮಹತ್ವದ್ದು. ಜಲ್ಲಿ ಜಾಮ್ಗಳಿಗೆ ಇದಿಲ್ಲದಿದ್ದರೆ ಆಗುವುದಿಲ್ಲ. ದನಗಳು ತಾವಾಗಿ ಸಾವನ್ನಪ್ಪಿದ ನಂತರವೂ ಅವುಗಳ ದೇಹದಿಂದ ಇವೆಲ್ಲ ಉಪಯುಕ್ತ ವಸ್ತುಗಳನ್ನು ಪಡೆಯಲು ಸಾಧ್ಯವಿದೆ ಎಂಬ ವಾದವನ್ನ ಕೆಲವರಿಂದ ಕೇಳಿ ಬರುತ್ತಿದೆ. ಆದರೆ ಅಲ್ಲೊಂದು ಇಲ್ಲೊಂದು ದನ ಸತ್ರೆ ಈ ಯಾವ ಉತ್ಪಾದನೆಗೂ ಅವಕಾಶವಿಲ್ಲ. ಹಿಂದೆ ಹೇಳಿದಂತೆ ಇವನ್ನೆಲ್ಲ ಕಸಾಯಿಖಾನೆಗಳಲ್ಲಿ ಸಂಸ್ಕರಣೆ ಮಾಡಿದರಷ್ಟೇ ಉದ್ಯಮಗಳಿಗೆ ಬೇಕಾದ ಪ್ರಮಾಣದಲ್ಲಿ ಇವು ಲಭ್ಯವಾಗುತ್ತವೆ. ಗೋಹತ್ಯೆ ನಿಷೇಧಿಸಿದ್ರೆ ಮನುಷ್ಯರ ಕಾಯಿಲೆಗಳ ಚಿಕಿತ್ಸೆಗೆ ಬೇಕಾದ ಔಷಧಗಳನ್ನೆಲ್ಲ ವಿದೇಶಗಳಿಂದಲೇ ತರಿಸಬೇಕಾಗುತ್ತದೆ. ವೆಚ್ಚ ಅತಿಯಾಗುತ್ತದೆ. ವೀಕ್ಷಕರೇ, ಗೋಹತ್ಯೆ ಕಾನೂನು ನಿಷೇಧ ನಾವು ಎನಿಸಿದಂತೆ ಅಷ್ಟು ಸರಳವಿಲ್ಲ. ಕಾನೂನು ಜಾರಿಗೆ ತರುತ್ತೇವೆ ಎಂದು ಜನರ ಕಿವಿಯ ಮೇಲೆ ಲಾಲ್ಬಾಗಿಟ್ಟು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುತ್ತಿರುವವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಿದೆ. ವೀಕ್ಷಕರೇ, ನಮ್ಮ ದೇಶ ಹೆಳ್ಳಿ ಕೇಡಿ ಮಡಿವಂತರ ದೇಶ. ಪಾಪ ಬಹುರಾಷ್ಟ್ರೀಯ ಆಹಾರ ಕಂಪನಿಗಳು, ಐಸ್ ಕ್ರೀಮ್ ಕಂಪನಿಗಳು ನಮ್ಮ ಜನರಿಗೆ ಸರಿಯಾಗಿ ತಿಳುವಳಿಕೆ ನೀಡದೆ ಮಾರಾಟ ಮಾಡ್ತಿವೆ. ಇವತ್ತು ಎಲ್ಲ ಕಡೆ ಮಾರಾಟಗೊಳ್ಳುತ್ತಿರುವ ಫುಡ್ಸ್ ಮತ್ತು ಮೆಡಿಸಿನ್ಗಳ ರೆಸಿಪಿ ವಿದೇಶಿಗಳದ್ದು. ವಿದೇಶಗಳಲ್ಲಿ ನಮ್ಮ ಹಾಗೆ ಗೋಭಕ್ತಿ ಇಲ್ಲ. ಅವರಿಗೆ ಗೋವು ಒಂದೇ, ಕುರಿಯೂ ಒಂದೇ. ಆದರೆ ಪ್ಯಾಕೆಟ್ಗಳಲ್ಲಿ ಬರುವ ಆಹಾರವನ್ನ ನಮ್ಮ ದೇಶದ ಪ್ಯೂರ್ ವೆಜಿಟೇರಿಯನ್ಸ್ ಸಸ್ಯಾಹಾರವೊಂದೇ ಬಗೆದು ತಿನ್ನುತ್ತಿದ್ದಾರೆ. ಇಂದಿನ ಆಧುನಿಕ ಯುಗದಲ್ಲಿ ಹೊರಗಡೆಯ ಆಹಾರವನ್ನು ತಿನ್ನುವುದಿಲ್ಲ ಎನ್ನುವುದು ಸಹ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿ ವರ್ಕೌಟ್ ಆಗುವುದಿಲ್ಲ. ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳಬೇಕಿದೆ. ಗೋರಕ್ಷಕರು ಮಾತ್ರ ಈ ಬಹುರಾಷ್ಟ್ರೀಯ ಕಂಪನಿಗಳ ಕಡೆ ಗಮನ ಹರಿಸದೆ ಬಡಪಾಯಿ ಗೋ ಸಾಗಾಟಗಾರರನ್ನ, ಮಾರಾಟಗಾರರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಗೋವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳಿವೆ ಎಂದು ತಾಸುಗಟ್ಟಲೆ ಭಾಷಣ ಬಿಗಿಯುವವರು ಈ ಬಗ್ಗೆ ಪರಮ ಕಿವುಡರಾಗಿದ್ದಾರೆ. ಇಂಥವರ ಹುನ್ನಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶ್ಲೇಷಣೆ ಮಾಡೋಣ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.